ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಕರ್ತನಿಗೆ ನಾವೆಲ್ಲರೂ ಸ್ತುತಿಸಿಕೊಂಡಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ದಿನ ದೇವರು ತನ್ನ ಮಹಾಕೃಪೆಯಿಂದ ನಮಗೆ ಅನುಗ್ರಹ ಮಾಡುತ್ತಾರೆ. ದೇವರ ವಾಕ್ಯವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ಆಮೋಸನ ಪ್ರವಾದನೆ ಗ್ರಂಥ ಅದರ 3ನೇ ಅಧ್ಯಾಯ 3ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕರ್ತನು ಗೊತ್ತು ಮಾಡಿಕೊಳ್ಳುವಂತಹ ದೇವರ ವಾಕ್ಯ ಹೇಳ್ತಿದೆ, ಗೊತ್ತು ಮಾಡಿಕೊಳ್ಳದೆ ಇಬ್ಬರ ಜೊತೆಯಾಗಿ ನಡೆಯುವರು. ಗೊತ್ತು ಮಾಡಿಕೊಳ್ಳೋದನೆ, ಒಂದು ಆಲೋಚನೆಯನ್ನು ಹೇಳಲಾರ್ದನೆ, ನಾನು ನಿನ್ನ ಜೊತೆಯಲ್ಲಿ ನಡೀತೇನಾ, ನಾನು ನಿನ್ನ ಜೊತೆಯಲ್ಲಿ ಬರಬೇಕು, ನಿನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳೋದ್ಬಿಟ್ಟು ಮಾತನಾಡಿಕೊಳ್ಳಾರ್ದನೆ, ಒಬ್ಬರಿಗೊಬ್ರು ಮಾತನಾಡಲಾರ್ದನೆ, ಗೊತ್ತು ಮಾಡಿಕೊಳ್ಳಾರ್ದನೆ, ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳಾರ್ದನೆ ಯಾರು ಸಹ ನಡೆದುಕೊಳ್ಳುವುದಿಲ್ಲ. ಆ ರೀತಿಯಾಗಿ ನೀವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಏನಂದರೆ ಗೊತ್ತು ಮಾಡಿಕೊಳ್ಳೋದು ಇಬ್ಬರ ಜೊತೆಯಾಗಿ ನಡೆಯುವುದಿಲ್ಲ. ಗೊತ್ತು ಮಾಡಿಕೊಳ್ಬೇಕಾದ್ರೆ ಒಬ್ಬರಿಗೆ ಒಬ್ಬರಿಗೆ ಪರಿಚಯ ಇರಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರಬೇಕು, ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಗೌರವ ಇರಬೇಕು, ನಂಬಿಕೆ ಇರಬೇಕು. ಆಗ ಮಾತ್ರ ಅವರು ಜೊತೆಯಾಗಿ ನಡೀಲಿಕ್ಕೆ ಸಾಧ್ಯತೆ ಉಂಟು. ಈ ವಾಕ್ಯ ಭಾಗದಲ್ಲಿ ಗಮನಿಸುವುದೇನೆಂದರೆ, ಕರ್ತನು ಅನುನ್ನತಿಯಾಗಿ ಇರುವುದಕ್ಕಾಗಿ ನಮ್ಮನ್ನು ಕರೆದಿರುವಂತಹದನ್ನು ನಾವು ಗಮನಿಸ್ತೇವೆ. ದೇವರು ನಮ್ಮನ್ನು ತನ್ನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ತನಗಾಗಿ ಫಲ ಕೊಡುವರಾಗಬೇಕೆಂಬುದಾಗಿ ಆಶಿಸುವಂತಹ ರಕ್ಷಕರಾಗಿದ್ದಾರೆ. ಈ ವಾಕ್ಯ ಭಾಗಕ್ಕೆ ಆಧಾರವಾಗಿ ನಾವು ಇನ್ನೂ ಅನೇಕ ವಚನಗಳು ನಾವು ಗಮನಿಸುವುದಾದರೆ, ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ ಅದರ 17 ಮತ್ತು 1ನೇ ವಚನ ಹೇಳ್ತದೆ, ನನಗೆ ನಡ್ಕೊಂಡು ದೋಷ ಇಲ್ಲದವನಾಗಿದ್ದಾಗಿ ದೇವರು ಅಬ್ರಹಾಮನಿಗೆ ಹೇಳಿರುವಂತಹ ಮಾತು. ದೇವ ನನಗೆ ನಡೆದುಕೊಂಡು, ಮಗನೇ, ನನ್ನ ಮಗನೇ, ಇಗೋ ಅಬ್ರಹಾಮನೇ, ನನಗೆ ನಡೆದುಕೋ, ನಾನು ನಿನಗೆ ನಡೆಯತಕ್ಕ ಮಾರ್ಗವನ್ನು ಬೋಧಿಸ್ತೇನೆ, ನನಗೆ ನಡೆದುಕೊಂಡು ನೀನು ದೋಷ ಇಲ್ಲದವನಾಗಿರು. ಆದಿಕಾಂಡ ಅದರ 17ನೇ ಅಧ್ಯಾಯ 1ನೇ ವಚನ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಮಹಾಕೃಪೆಯನ್ನು ಅನುಗ್ರಹ ಮಾಡಲಿ. ನಾವೆಲ್ಲರೂ ಆತನ ನೀತಿಯ ಮಾರ್ಗದಲ್ಲಿ ನಡೆಯುವವರಾಗಿರೋಣ. ಆತನ ಅನುನ್ನತಿಯಲ್ಲಿ ನಾವು ಭಾಗಿಗಳಾಗಿದ್ದು, ಈಗ ದೇವ ನೀನು ಹೇಳುವಂಥ ಮಾರ್ಗದಲ್ಲಿ ನಾನು ನಡೀತೇನೆ ಎಂಬುದಾಗಿ ಹೇಳೋಣ. ಹಾಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು ಅನುಗ್ರಹ ಮಾಡಿ. ಆಮೇಲೆ